ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಧ್ಯಾ ಬ್ಲಾಗ್. ಇದು ಶನಿವಾರ ಬ್ಲಾಗ್ ಆಗಿರುತ್ತೆ. ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಇದ್ದು ಸೇಮ್ ರೂಟೀನು. ಬಿಸಿನೀರು ಕುಡಿದು ಜಿಮ್ಮಿಗೆ ಹೋಗಿದ್ದೆ. ಜಿಮ್ ಮುಗಿಸ್ಕೊಂಡು ಬಂದು ಮನೆಗೆ ರೆಡಿಯಾಗಿ ಇವತ್ತು ಸಲೂನಲ್ಲಿ ಗ್ರೂಮ್ ಮೇಕಪ್ ಕ್ಲಾಸ್ ಇಟ್ಕೊಂಡಿದ್ದೆ. ಸೊ ನನ್ನ ತಮ್ಮನ್ನೇ ಕರೆದಿದ್ದೆ ಗ್ರೂಮ್ ಮೇಕಪ್ ಮಾಡೋದಕ್ಕೆ. ಸೊ ಬಂದು ಗ್ರೂಮ್ ಮೇಕಪ್ ಎಲ್ಲ ಮುಗಿಸಾದ್ಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ, ಮತ್ತು ನನಗೆ ಒಂದು ವೆಡ್ಡಿಂಗ್ ಇತ್ತು. ಇಂದ ಹೊರಟು ಮಂಗಲ ಚೌಟ್ರಿ ಹತ್ರ ಹೋದ್ವಿ. ಹೋಗಾದ್ಮೇಲೆ ಬ್ರೈಡ್ ಮೇಕಪ್ ಇತ್ತು, ಸ್ವಲ್ಪ ಎಕ್ಸ್ಟ್ರಾ ಸೀರು, ಗ್ರೂಮ್ ಮೇಕಪ್ ಇತ್ತು. ಎಲ್ಲ ನೀಟಾಗಿ ಜೋಡಿಸ್ಕೊಂಡು, ಮತ್ತು ಬ್ರೋಚಸ್ಗೆ ರಿಯಲ್ ಹೂವದೆಲ್ಲ ನಾವು ಬ್ರೋಚಸ್ ಮಾಡ್ಕೊಳ್ತೀವಿ. ಹೂವು ಎಲ್ಲ ಕಿತ್ಕೊಂಡ್ಬಂದು ರೆಡಿ ಮಾಡ್ಕೊಂಡ್ವಿ. ಸೊ ಅಷ್ಟರಲ್ಲಿ ಕ್ಲೈಂಟ್ ಬಂದು ಮೇಕಪ್ ಸ್ಟಾರ್ಟ್ ಮಾಡಿದ್ವಿ. ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿ ಮುಗಿಯೋ ಅಷ್ಟರಲ್ಲಿ 7:30 ಆಯಿತು. ಸೊ ಹೋಗಿದ್ದು ನಾವು 4 o'clock ಹೋದ್ವಿ. 7:30 ಅಷ್ಟರಲ್ಲಿ ಮುಗೀತು. ಎಲ್ಲ ಮುಗಿಸಿ ಮೇಕಪ್ ತುಂಬ ಚೆನ್ನಾಗಿ ಬಂತು. ಕ್ಲೈಂಟ್ಸ್ಗಂತೂ ತುಂಬ ಇಷ್ಟ ಆಯಿತು. ಎಲ್ರಿಗೂ ಒಬ್ಬರಿಗಿಂತ ಒಬ್ರಿಗೆ ಎಲ್ರಿಗೂ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಇಷ್ಟಪಟ್ಟರು. ಅದಾದಮೇಲೆ ಮತ್ತೆ ನಾವು ಮೇಕಪ್ ಥಿಂಗ್ಸ್ ಎಲ್ಲ ರೀಪ್ಯಾಕ್ ಮಾಡೋ ಅಷ್ಟರಲ್ಲಿ ಯಾವುದ್ಯಾವ್ದು ಎಲ್ಲೆಲ್ಲಿತ್ತು ಅನ್ನೋದೇ ಗೊತ್ತಿಲ್ಲ. ಅದನ್ನೆಲ್ಲ ಹುಡ್ಕೊಂಡು ಮತ್ತೆ ಪ್ಯಾಕ್ ಮಾಡಿಕೊಂಡು ಸಲೂನ್ ಹತ್ರ ಬಂದು ಎಲ್ಲ ಇಟ್ಬಿಟ್ಟು ಹೊರಟೆ. ನಾನು ನಿಮಗೆ ಸಿಂಪಲಾಗಿ ಶಾವಿಗೆ ಪಾಯಸ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಹುರಿದು ಸಪ್ರೇಟ್ ಇಟ್ಕೊಳ್ತೀನಿ. ಸೊ ಅದರಲ್ಲೇ ಹಂಗೆ ಶಾವಿಗೆ ಹುರ್ಕೊಳ್ತೀನಿ. ಈ ಕಡೆ ಬಂದು ನಾನು ಹಾಲು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ನಾನು ಬರೀ ಹಾಲು ಹಾಕ್ತಾ ಇದ್ದೀನಿ, ಸ್ವಲ್ಪನೂ ನೀರು ಹಾಕ್ತಾ ಇಲ್ಲ. ಬರೀ ಹಾಲಲ್ಲೇ ಪಾಯಸ ಮಾಡೋಣ ಅಂತ. ಸೊ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು, ಸೊ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿರೋದ್ರಲ್ಲೇ ಸ್ವಲ್ಪ ಶಾವಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಫುಲ್ಲು ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಶಾವಿಗೆ. ಹರ್ಷಿತಾ ಅವರು ಯಾಲಕ್ಕಿ ಪುಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಏನೂ ಹಾಕಲ್ಲ, ಬರೀ ತುಪ್ಪದಲ್ಲೇ ಪಾಯಸ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಕೆಂಪು ಆಗೋವರೆಗೂ ಹುರ್ಕೊಬೇಕು. ಎರಡು ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ದ್ರಾಕ್ಷಿ ಸ್ವಲ್ಪ ಸೀದೋಗ್ಬಿಡ್ತು, ಇಟ್ಬಿಟ್ಟು ಅಲ್ಲೇನೋ ಮಾಡ್ತಾಯಿದ್ದೆ, ಹಂಗಾಗಿ ಒಂದು 4-5 ಬಾದಾಮಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಪುಡಿ ಮಾಡ್ಕೊಳ್ಳೋಣ. ಯಾಲಕ್ಕಿ ಪುಡಿ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಕಾದಿದೆ. ಈಗ ಹಾಲಿಗೆ ನಾನು ಬಾದಾಮಿ ಸೇರಿಸ್ತಾ ಇದ್ದೀನಿ, ಪುಡಿ ಮಾಡಿರೋ ಅಂಥ ಬಾದಾಮಿ. ಸೊ ಇದಕ್ಕೆ ಶಾವಿಗೆ ಹಾಕೋಣ. ಶಾವಿಗೆ ಸೇರಿಸ್ಕೊತಾ ಇದ್ದೀನಿ. ಶಾವಿಗೆನ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಾನಿನ್ನೂ ಸಕ್ಕರೆ ಹಾಕಿಲ್ಲ. ಸಕ್ಕರೆ ಶಾವಿಗೆ ಒಂಚೂರು ಬೆಂದಾದ್ಮೇಲೆ ಹಾಕ್ತೀನಿ. ಲಾಸ್ಟಿಗೆ ಸಕ್ಕರೆ ಹಾಕಬೇಕು, ಮುಂಚೆನೇ ಹಾಕ್ಬಿಟ್ಟು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಹಂಗಾಗಿ ಶಾವಿಗೆ 1 ನಿಮಿಷ ಬೆಂದಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸೇರಿಸ್ಕೊತೀನಿ. ಈಗ ಒಂದು ಅರ್ಧ ಬೌಲ್ ಆಗೋಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸೊ ಈಗ ಅದನ್ನೊಂದು 2-3 ನಿಮಿಷ ಬೇಯಿಸೋಣ. ಇನ್ನೇನು ನಾನು ಆಫ್ ಮಾಡ್ತೀನಿ ಅನ್ನೋದಕ್ಕಿಂತ ಒಂದು ನಿಮಿಷ ಮುಂಚೆ MTR ಅವ್ರದ್ದು ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬಾದಾಮ್ ಪೌಡ್ರೆಲ್ಲ ಹಾಕಿದ್ಮೇಲೆ ಒಂದೇ 1 ನಿಮಿಷ ಕುದಿಸ್ತೀನಿ. ಇದನ್ನಷ್ಟೇ 1 ನಿಮಿಷ ಕುದ್ರೆ ಸಾಕು. ತೆಳ್ಳಗೆ ಇರಬೇಕು, ತುಂಬ ಗಟ್ಟಿ ಆಗಬಾರ್ದು. ಯಾಕೆಂದರೆ ಇದು ಬಿಸಿ ತಣ್ಣಗಾಗ್ತಿದ್ದಂಗೆ ಗಟ್ಟಿಗಾಗ್ಬಿಡುತ್ತೆ. ಒಂದೇ 1 ನಿಮಿಷ ಕುದೀಲಿ. ರೆಡಿ ಆಯಿತು ಟೇಸ್ಟಿಯಾದ ಪಾಯಸ. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಚೆನ್ನಾಗಿದೆ ಪಾಯಸ.